ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ರಿಮೂವರ್ ವ್ಯಾಕ್ಸ್ ತಯಾರು ಮಾಡೋದು ಹೇಳ್ಕೊಡ್ತೀನಿ. ನೋಡಿ ಕಲಿಯೋಣ ಬನ್ನಿ. ನನ್ನ ಜೊತೆ ನೀವು ನೋಡಿ ಕಲಿಯೋಣ ಬನ್ನಿ. ಸ್ವಾಗತ ವಿಡಿಯೋ ನೋಡು ವೀಕ್ಷಕರಿಗೆ. ಈಗ ಸಕ್ಕರೆ ನೋಡಿ, ಸಕ್ಕರೆ ಇದು ಸಕ್ಕರೆ. ಇದಕ್ಕೆ ಅಳತೆ ಅಂತ ಏನಿಲ್ಲ, ಎಷ್ಟನ್ನು ಮಾಡ್ಕೋಬೋದು ನಾವು. ಮೊದಲಿಗೆ ಒಂದು 4 ಸ್ಪೂನ್ 5 ಸ್ಪೂನಷ್ಟು ಮಾಡೋದು ಕಲೀರಿ. ಸ್ವಲ್ಪನೇ ನೀರು ಹಾಕಬೇಕು. ಸ್ವಲ್ಪನೇ ನೀರು ಹಾಕಿ ಇದನ್ನು ಕರಗಿಸ್ಕೋಬೇಕು. ತಿರುಗಿಸ್ತಾನೇ ಇರಬೇಕು. ಎಲ್ಲ ಸಕ್ಕರೆ ಕರಗಬೇಕು. ಕರಗಿ ಜೇನುತುಪ್ಪದ ಅದಕ್ಕೆ ಬರಬೇಕು. ಜೇನುತುಪ್ಪ ಅದ ಮತ್ತು ಕಲರ್, ಜೇನುತುಪ್ಪದ ಕಲರ್ ಬರಬೇಕು. ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ. ಈಗ ಆಮೇಲೆ ಈಗ ನಿಂಬೆಹಣ್ಣು ಕಟ್ ಮಾಡಿ ರಸವನ್ನು ಅದರಲ್ಲಿ ಹಾಕಬೇಕು. ನಮಗೆ ಅಂದಾಜು ಇವಾಗ ನಾನು ಹಾಕಿದ ಸಕ್ಕರೆಗೆ ಇಷ್ಟು ನಿಂಬೆಹಣ್ಣು ಸಾಕಾಗುತ್ತೆ. ಬೀಜ ತೆಗಿಬೇಕು, ಇದರ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಾಡ್ತಾನೇ ಇರಬೇಕು. ಏನಿಲ್ಲ, ಇಷ್ಟೇ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ವ್ಯಾಕ್ಸ್ ಮಾಡಿಕೊಂಡು ಹೇರ್ ರಿಮೂವರ್ ಮಾಡಿಕೊಂಡ್ರೆ ಬ್ಯೂಟಿ ಪಾರ್ಲರಿಗೆ ಹೋಗಿದ್ದು ಖರ್ಚಿಲ್ಲ. ಹೆಣ್ಮಕ್ಳಿಗೆ ಉಳಿತಾಯ ಆಗುತ್ತೆ. ಇದು ಎಲ್ಲರಿಗೂ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಹೆಣ್ಮಕ್ಳು ಇದು ತಿಳ್ಕೋಬೇಕು. ಬ್ಯೂಟಿ ಟಿಪ್. ನಾವು ಸುಂದರವಾಗಿ ಕಾಣಬೇಕಂದ್ರೆ ಬೇಡದೇ ಇರೋ ಕೂದಲು ಯಾವ ಥರ ತೆಗಿಬೇಕಂತ ಗೊತ್ತಾಗೋದಿಲ್ಲ. ಭಾಳನೇ ಕಷ್ಟಪಡ್ತೀವಿ. ಇಲ್ಲಾಂದರೆ ಅದೇ ಹಾಗೆ ಬಿಟ್ಬಿಡ್ತಾರೆ ಭಾಳ ಜನ. ತೆಗೆದ್ರೆ ಸುಂದರವಾಗಿ ಕಾಣ್ತೀವಿ.
ಇಲ್ಲಾಂದರೆ ನಾರ್ಮಲಿ ನ್ಯಾಚುರಲ್ ಆಗಿ ಇರ್ತೀವಿ ಅಷ್ಟೇ. ಇದು ಮೊದಲೆಲ್ಲ ನಮಗೆ ಏನು ಗೊತ್ತಿರಲಿಲ್ಲ ವ್ಯಾಕ್ಸ್ ಮಾಡೋದು ಹೇಗೆ, ಅದು ಎದರಿಂದ ತಯಾರು ಮಾಡ್ತಾರೆ, ಏನು ಎಷ್ಟು ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಈಗ ಪ್ರತಿಯೊಂದು ಅಂಗೈನಲ್ಲೇ ಅರಮನೆ, ಅಂಗೈನಲ್ಲೇ ಪ್ರಪಂಚ ನೋಡೋದಂದರೆ ಇದೇ ಥರ. ಈಗ ಯಾವಾಗ ಮೊಬೈಲ್ ಬಂತೋ, ಯೂಟ್ಯೂಬ್ ಬಂತೋ, ಗೂಗಲ್ ಬಂತೋ, ನಮ್ಮೆಲ್ಲರಿಗೂ ಭಾಳ ಅನುಕೂಲ ಆಯಿತು. ಪ್ರತಿಯೊಂದು ಎಷ್ಟೋ ನಮಗೆ ಗೊತ್ತಿಲ್ಲದ ವಿಷಯ ನೋಡಿರ್ತೀವಿ, ಕಲಿತೀವಿ, ತಿಳ್ಕೊತೀವಿ ಫ್ರೆಂಡ್ಸ್. ನೀವು ನಿಮಗೆ ಬೇಕಾದ ವಿಚಾರ ನೋಡಿ ಕಲ್ತ್ಕೊಂಡು ತಿಳ್ಕೊಂಡು ಅದರಿಂದ ಬೆನಿಫಿಟ್ ಪಡಿಬೇಕು. ನಾನು ಅದೇ ಥರ ಮಾಡಿದ್ದು. ಮೊದಲೆಲ್ಲ ಬುಕ್ಸು, ಟಿಪ್ಸ್ ಬುಕ್ಸು, ಕತೆ ಬುಕ್ಸು, ನಾವು ತಿಳ್ಕೊಬೇಕಂದ್ರೆ ಬುಕ್ಸ್ ಮೇಲೆ ಆಧಾರ, ಪೇಪರು ಆ ಥರ. ಇವಾಗ ಏನಿಲ್ಲ ಫ್ರೆಂಡ್ಸ್, ಒಂದು ಫೋನ್ ಇದ್ದರೆ ಸಾಕು. ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಅದು ಭಾಳನೇ ಉಪಯೋಗ ಆಗುತ್ತೆ. ನೋಡಿ ಕಲರ್ ತುಂಬ ಚೇಂಜ್ ಆಯಿತು. ಆಯಿತು. ಲಾಸ್ಟಲ್ಲಿ 1 ಟೀ ಸ್ಪೂನ್ ವಾಟ್ರ್ ಹಾಕಬೇಕು. ಇದು 1 ಟೀ ಸ್ಪೂನ್ ಸಾಕಾಗುತ್ತೆ. ಕಲರ್ ಚೇಂಜ್ ಆಯಿತು ನೋಡಿ. ಈ ಥರ ಜೇನುತುಪ್ಪದ ಕಲರ್ ಬರ್ತಾ ಇದೆ ಅಲ್ವಾ? ನೋಡಿ ಗೊತ್ತಾಗುತ್ತೆ. ಕಲರ್ ಚೆನ್ನಾಗಿ ಬರ್ತಾ ಇದೆ. ಈಗ ನಾವು 1 ಸ್ಪೂನ್ ವಾಟರ್ ಹಾಕ್ಕೋಬೇಕು, ಸ್ವಲ್ಪ ಗಟ್ಟಿ ಆದವು. ಸ್ಪೂನ್ ಈ ಥರ ಮಾಡಿ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ್ದಾಯಿತು. ಇದು ಮೇನ್ ಟಿಪ್. ಆಮೇಲೆ ತಿರುಗಿಸ್ಬೇಕು ಈ ಥರ. ಈ ಕಲರ್ ಬರೋದು ಇದು ಕೂಡ ಒಂದು ಟಿಪ್. ಜಾಸ್ತಿ ಇದು ಮಾಡಬಾರ್ದು, ಜಾಸ್ತಿ ಹೊತ್ಬಿಟ್ರೂ ಅದು ಚೆನ್ನಾಗಿ ಬರಲ್ಲ. ಈ ಟಿಪ್ ಒಂದೇ ಯೂಸ್ ಮಾಡಿಕೊಂಡು ನಿಂಬೆಹಣ್ಣು ಸಕ್ಕರೆಯಿಂದ ವ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋದು ನೋಡಿ. ಈಗ ವ್ಯಾಕ್ಸ್ ರೆಡಿಯಾಗಿದೆ. ನಾವು ಅದು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಯಾವುದನ್ನು ಈ ಥರ ಡಬ್ಬದಲ್ಲಿ ನಾವು ಶೇಖರಣೆ ಮಾಡಿಟ್ಕೊಂಡು ನಮಗೆ ಬೇಕಾದಾಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದರಿಂದ ಹೇರ್ಸ್ ಯಾವ ಥರ ತೆಗೆಯೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಕಾಣಿಸುತ್ತಾ? ಈ ಪಾತ್ರೆ ಕಪ್ ಕಲರ್ ಇರೋದ್ರಿಂದ ನಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲಲ್ಲ, ಬೇರೆ ಬೌಲಲ್ಲಿ ಹಾಕ್ತೀನಿ.
ಮ್ಯಾಕ್ಸ್ ರೆಡಿ.